ನಿನ್ನೆ ತಡರಾತ್ರಿಯ ತನಕ ನಾನು ಆಗಲೇ ಮಾಹಿತಿಯನ್ನು ಕೊಡ್ತಾ ಇದ್ದೆ. SIT ಅಧಿಕಾರಿಗಳು ಹಾಸನದ MP ನಿವಾಸದಲ್ಲಿ ಪಂಚನಾಮೆಯನ್ನು ಮಾಡಿದ್ರು. ಅದಾದ ಬಳಿಕ ಆ ಮನೆಯನ್ನು ಈಗ ಸೀಸ್ ಮಾಡಿದ್ದಾರೆ. SIT ಯಿಂದ ಹಾಸನದ MP ನಿವಾಸವನ್ನು ಸೀಸ್ ಮಾಡಿದ್ದಾರೆ ಅಂತ ಮಾಹಿತಿ. ಮಾಜಿ ಪ್ರಧಾನಿ ದೇವೇಗೌಡರಿಗೆ ನೀಡಿರುವ ಸಂಸದರ ನಿವಾಸ ಅದು. ಮಾಜಿ ಪ್ರಧಾನಿ ಎಂಬ ಕಾರಣಕ್ಕೆ ಸಂಸದರ ನಿವಾಸವನ್ನು ನೀಡಿತ್ತು ಸರ್ಕಾರ. 2019ರಲ್ಲಿ ನಿರ್ಮಾಣವಾಗಿತ್ತು ಈ ಸಂಸದರ ನಿವಾಸ. ಅದನ್ನು ಸೀಸ್ ಮಾಡಿದ್ದಾರೆ. ಗೆದ್ದ ಬಳಿಕ ತಾತನಿಗೆ ನೀಡಿದ್ದ ನಿವಾಸವನ್ನು ಪ್ರಜ್ವಲ್ ಬಳಸ್ಕೊಳ್ತಾ ಇದ್ರು. ಹಾಸನಕ್ಕೆ ಬಂದಾಗ ಇದೇ ನಿವಾಸದಲ್ಲಿ ದೇವೇಗೌಡರು ಕೂಡ ಇರ್ತಾ ಇದ್ರು ಅಂತ ಗೊತ್ತಾಗಿದೆ. ಹಾಗಾಗಿ ಈಗ ಅಲ್ಲಿ ಅವ್ರಿಗೇನೋ ಒಂದಷ್ಟು ಸಾಕ್ಷಿಗಳು ಹಾಳಾಗಬಾರದು ಅಂತಕ್ಕಂಥ ಉದ್ದೇಶ ಇರಬಹುದು. ಸಾಕ್ಷಿಗಳು ಸಿಕ್ಕಿರಬಹುದು. ಜನ ಯಾರು ಇನ್ನು ಅಲ್ಲಿ ಓಡಾಡಬಾರ್ದು, ಸಾಕ್ಷಿ ನಾಶಗಳು ಆಗಬಾರದು. ಈ ಕಾರಣಕ್ಕೋಸ್ಕರ ಆ ಮನೆಯನ್ನು ಈಗ SIT ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ. ಅಂದರೆ ದೇವೇಗೌಡರು ಹಾಸನದಲ್ಲಿ MP ಆಗಿ ಸತತವಾಗಿ ಗೆಲ್ತಾ ಬಂದಿದ್ದರು. 2019ರಲ್ಲಿ ಅದನ್ನು ದೇವೇಗೌಡರಿಗೆ ಕೊಡಲಾಗಿತ್ತು, ಮಾಜಿ ಪ್ರಧಾನಿಗಳು ಅಂತಕ್ಕಂಥ ಕಾರಣಕ್ಕೋಸ್ಕರ. ಅದಾದ ನಂತರ 2019ರ ಚುನಾವಣೆಯಲ್ಲಿ ಪ್ರಜ್ವಲ್ ರೇವಣ್ಣನೇ ಗೆದ್ದ ನಂತರ ದೇವೇಗೌಡರು ಅಲ್ಲಿಗೆ ಹೋಗೋದು ಸ್ವಲ್ಪ ಕಡಿಮೆ ಆಯಿತು. ಪ್ರಜ್ವಲ್ ರೇವಣ್ಣನೇ ಅದನ್ನು ಬಳಸ್ಕೋತಾ ಇದ್ರು. ಈಗಲೂ ಹಾಸನಕ್ಕೆ ದೇವೇಗೌಡರು ಹೋದಾಗ ಅಲ್ಲೇ ಉಳ್ಕೋತಾ ಇದ್ರು ಅಂತಕ್ಕಂಥ ಮಾಹಿತಿ ಇದೆ. ಸರ್ಕಾರಿ ಮನೆ ಅದು, ಆ್ಯಕ್ಚುಲಿ ಸರ್ಕಾರದ ವತಿಯಿಂದ ಕೊಡಲಾಗಿರ್ತಕ್ಕಂಥ ಮನೆ. ಸೊ ಈಗ ಆ ಮನೆಯನ್ನು ಸೀಸ್ ಮಾಡಿದ್ದಾರೆ. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಆ ಮನೆಗೆ ಇನ್ಯಾರೂ ಕೂಡ ಹೋಗುವಂತಿಲ್ಲ, ಬರುವಂತಿಲ್ಲ ಅಂತಕ್ಕಂಥ ಲೆಕ್ಕಾಚಾರ. ಅದಕ್ಕೋಸ್ಕರನೇ ಈಗ ಅದನ್ನು ಸೀಸ್ ಮಾಡಿದ್ದಾರೆ. ಮಾಜಿ ಪ್ರಧಾನಿ ಎಂಬ ಕಾರಣಕ್ಕೋಸ್ಕರ ಆ ಒಂದು ನಿವಾಸವನ್ನು ಸರ್ಕಾರ ಅವರಿಗೆ ಕೊಟ್ಟಿತ್ತು. ನೀವು ಬಂದಾಗ, ಸಾಮಾನ್ಯವಾಗಿ ದೇವೇಗೌಡರು ಹಾಸನಕ್ಕೆ ಹೋಗ್ತಕ್ಕಂಥ ಜಾಸ್ತಿ, ಸೊ ನೀವು ಬಂದಾಗ ಇಲ್ಲಿ ಉಳ್ಕೊಳ್ಳಿ ಅಂತಂದ್ಬಿಟ್ಟು. ಬಟ್ ಅದಾದ ನಂತರ ಪ್ರಜ್ವಲ್ ರೇವಣ್ಣ ಸಂಸದರಾದ ನಂತರ ಪ್ರಜ್ವಲ್ ರೇವಣ್ಣನೇ ಅದನ್ನು ಹೆಚ್ಚೆಚ್ಚು ಉಪಯೋಗಿಸ್ತಾ ಇದ್ರು ಆ ಮನೆ. ಈಗ ಸದ್ಯಕ್ಕೆ ಆ ಮನೆಯನ್ನು ಸೀಸ್ ಮಾಡಿದ್ದಾರೆ. ಅಲ್ಲಿದ್ದಂತಹ ಸಿಬ್ಬಂದಿಗೆಲ್ಲ ಕಳಿಸಿ, ರಜೆಗಿಜೆ ಕೊಟ್ಟು ಕಳಿಸಿ, ಇನ್ಯಾರು ಕೂಡ ಮನೆಯಲ್ಲಿ ಓಡಾಡುವಂತಿಲ್ಲ ಅಂತ ಹೇಳಿ ಆ ಮನೆಯನ್ನು ಸದ್ಯಕ್ಕೆ ಈಗ ಸೀಸ್ ಮಾಡಿರ್ತಕ್ಕಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ನಿನ್ನೆ SIT ಅಧಿಕಾರಿಗಳು ಪಂಚನಾಮೆಯನ್ನೆಲ್ಲ ಮಾಡಿದ್ದಾರೆ. ಅದೆಲ್ಲ ಮುಗಿದ ನಂತರ ಈಗ ಸದ್ಯಕ್ಕೆ ಬರ್ತಾ ಇರ್ತಕ್ಕಂಥ ಮಾಹಿತಿ ಆ ಮನೆಯನ್ನು ಈಗ ಸೀಸ್ ಮಾಡಿದ್ದಾರೆ ಅಂತ. ಬಟ್ ಹೊಳೆ ನರಸೀಪುರದಲ್ಲಿ ಹಾಗೆ ಮಾಡಲಿಲ್ಲ ಅವರು. ಹೊಳೆ ನರಸೀಪುರದಲ್ಲೂ ಕೂಡ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ ತನಕ ಅವರು ಸ್ಥಳ ಮಹಾಜರ್ ಮಾಡಿ ಅದ್ರ ಪಾಡಿಗೆ ಅವ್ರು ಹೊರಟು ಬಿಟ್ಟರು. ಬಟ್ ಹಾಸನದಲ್ಲಿ ಮಾತ್ರ ಈ ರೀತಿ ಮಾಡಿದ್ದಾರೆ. ಅದು ಕೂಡ ತನಿಖೆಯ ಒಂದು ಭಾಗ ಆ ರೀತಿ ಅಂತಕ್ಕಂಥದ್ದು. ಕೆಲವೊಂದು ಸರ್ತಿ ನಿರ್ಧಾರಗಳನ್ನ ತಗೋತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾರಾಯಣಗೌಡ ಅವರಿಂದ ಪಡ್ಕೊಳ್ಳೋಣ. ನಾರಾಯಣಗೌಡ, ಈಗ ಸೀಸ್ ಮಾಡಿರ್ತಕ್ಕಂಥ ಮನೆಯಲ್ಲೇ ಪಂಚನಾಮೆ ಮಾಡಿದ್ದ. ಈ ಮನೆಯನ್ನ ಯಾರಿಗೆ ಅಂತ ಕೊಟ್ಟಿದ್ರು? ಸರ್ಕಾರಿ ಮನೆ ಆಗಿತ್ತಾ? ಏನು ಕತೆ? ಈ ಬಂಗಲೆಯ ಹಿನ್ನೆಲೆ ಏನು ಅಂತ ಈ ಮನೆದು? ಅರವಿಂದ್, ಈಗ ಪ್ರಜ್ವಲ್ ರೇವಣ್ಣ ವಿರುದ್ಧ ಏನು ಅತ್ಯಾಚಾರದ ಆರೋಪ ಕೇಳಿ ಬರ್ತಿದೆ. ಅವರು ಈ ಒಂದು ಸಂಸದರ ನಿವಾಸದಲ್ಲೇ ನನಗೆ ಅತ್ಯಾಚಾರ ಮಾಡಿದ್ರು ಅಂತಂದ್ರೆ ಲೈಂಗಿಕ ದೌರ್ಜನ್ಯ ನಡೆಸೋದು ಅಂತ ಏನು ದೂರುದಾರ ಮಹಿಳೆ ದೂರು ಕೊಟ್ಟಿರುವಂಥದ್ದು. ಆ ಸಂಸದರ ನಿವಾಸ ಪ್ರಜ್ವಲ್ ರೇವಣ್ಣ ಅವರಿಗೆ ಕೊಟ್ಟಿದ್ದಂಥದ್ದು ಅಲ್ಲ ಅರವಿಂದ್. ಅದು ಮಾಜಿ ಪ್ರಧಾನಿಗಳು ಅನ್ನೋ ಕಾರಣಕ್ಕೋಸ್ಕರ, ಅವ್ರ ಮೇಲಿನ ಗೌರವಕ್ಕೋಸ್ಕರ ಸರ್ಕಾರ ಅವರಿಗೆ ಪ್ರತ್ಯೇಕವಾಗಿ ಕೊಟ್ಟಿದ್ದಂಥ ನಿವಾಸ ಅದು ಮಾಜಿ ಪ್ರಧಾನಿಗಳ ನಿವಾಸನೇ ಆಗಿರುವಂಥದ್ದು. ಇವತ್ತಿಗೂ ಕೂಡ ಅದು ಮಾಜಿ ಪ್ರಧಾನಿಗಳ ನಿವಾಸನೇ. ಆದರೆ ಸಂಸದರಾಗಿ ಪ್ರಜ್ವಲ್ ರೇವಣ್ಣ ಯಾವಾಗ ಗೆದ್ರು ಆಗ ಅವರು ಆ ಒಂದು ಸಂಸದರ ನಿವಾಸದಲ್ಲಿ ಅವರು ಕೂಡ ಇರ್ತಿದ್ದಂಥದ್ದು. ವಾರದಲ್ಲಿ 1 ಅಥವಾ 2 ದಿನ ದೇವೇಗೌಡರು ಕೂಡ ಆ ಒಂದು ಸಂಸದರ ನಿವಾಸದಲ್ಲಿ, ಯಾಕೆಂದ್ರೆ ಇವತ್ತಿಗೂ ಅವ್ರ ಹೆಸರಲ್ಲೇ ಇರೋದು, ಅವರಿಗೋಸ್ಕರನೇ ಪರ್ಟಿಕ್ಯುಲರ್ ಆಗಿ ದೇವೇಗೌಡರಿಗೋಸ್ಕರನೇ ಕೊಟ್ಟಿದ್ದಂಥ ನಿವಾಸ ಇದು. ಯಾಕೆಂದ್ರೆ ಅವರು ಮಾಜಿ ಪ್ರಧಾನಿಗಳನ್ನ ಕಾಣಕ್ಕೆ ಕೆಲವೊಂದು ಸಂದರ್ಭದಲ್ಲಿ ಹಾಸನದಲ್ಲಿ ನನಗೆ ಮನೆ ಇಲ್ಲ ಅಂತ ದೇವೇಗೌಡರು ಹೇಳಿದಂಥ ಸಂದರ್ಭದಲ್ಲೂ ಕೂಡ ಅವರಿಗೆ ಕೊಟ್ಟಿದ್ದಂಥದ್ದು. ಆದರೆ ಆ ಒಂದು ಜಾಗವನ್ನು ಸಂಸದನಾಗಿ ಪ್ರಜ್ವಲ್ ರೇವಣ್ಣ ಗೆದ್ದ ಮೇಲೆ ಅವರು ಆ ಒಂದು ಸಂಸದರ ನಿವಾಸದಲ್ಲಿ ವಾಸ ಮಾಡ್ತಿದ್ದಂಥದ್ದು. ವಾರದಲ್ಲಿ 3 ರಿಂದ 4 ದಿನಗಳ ಕಾಲ ಅವ್ರನ್ನ ಆ ಒಂದು ಸಂಸದರ ನಿವಾಸದಲ್ಲಿ ವಾಸ ಮಾಡ್ತಿದ್ದಂಥದ್ದು. ಈಗ ಆ ಜಾಗದ ಮೇಲೆ ಆರೋಪ ಕೂಡ ಕೇಳಿ ಬರ್ತಿರುವಂಥದ್ದು. ಯಾಕೆಂತಂದ್ರೆ ಆ ಜಾಗದಲ್ಲಿ ಅಂದ್ರೆ ಈ ದೂರುದಾರ ಮಹಿಳೆ ಕೂಡ ಅಲ್ಲೇ ನನಗೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಅಂತ ಈಗ ದೂರು ಕೊಟ್ಟಿರುವಂಥದ್ದು. ಹಾಗಾಗಿ ಆ ಪಂಚನಾಮೆ ಮಾಡಿದ್ರೆ ಏನು ನಿನ್ನೆ ಸ್ಥಳ ಮಹಾಜರ್ ಮಾಡಿದ್ರು, ಆ ಸ್ಥಳ ಮಹಾಜರ್ ಮಾಡಿದ್ದು ಕೂಡ ದೇವೇಗೌಡರ ನಿವಾಸದಲ್ಲೇ ಸ್ಥಳ ಮಹಾಜರ್ ಮಾಡಿದಂಥದ್ದು. ಯಾಕೆಂದ್ರೆ ದೇವೇಗೌಡರ ನಿವಾಸನ ಪ್ರಜ್ವಲ್ ರೇವಣ್ಣ ಅವರು ಅಂದ್ರೆ ಸಂಸದರಾದ ಮೇಲೆ ಪ್ರಜ್ವಲ್ ರೇವಣ್ಣ ಅವರು ಅಲ್ಲಿ ಇರ್ತಿದ್ದಂಥದ್ದು. ಹಾಗಾಗಿ ನನಗೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದು ಕೂಡ ಈ ಒಂದು ಜಾಗದಲ್ಲಿ ಸಂಸದರ ನಿವಾಸದಲ್ಲಿ ಮಹಡಿ ಮೇಲೆ ಅಂತ ಏನು ಮಹಿಳೆ ದೂರು ಕೊಟ್ಟಿದ್ದಾರೆ. ಹಾಗಾಗಿ ಆ ಜಾಗದಲ್ಲೇ ಈಗ ಸ್ಥಳ ಮಹಾಜರ್ ಮಾಡಿರುವಂಥದ್ದು ಅರವಿಂದ್.